ಸ್ನೇಹಿತರೆ, ಇದು ನಮಗೆ ಕೂಡ್ ರಸ್ತೆಯಿಂದ ಸಕಲೇಶ್ಪುರಕ್ಕೆ ಹೋಗುವಂಥ ದಾರಿನಲ್ಲಿ ಕಾಣಿಸಿದಂಥ ಗದ್ದೆ, ಭತ್ತ ಬೆಳೆಯುವಂಥ ಗದ್ದೆ. ಎಷ್ಟು ಅದ್ಭುತವಾಗಿದೆ ಅಂದರೆ ವ್ಯೂ, ಆ ಸನ್ಲೈಟಿಗೂ ಹೂವು, ಆಹಾ ಹಬ್ಬ ಹಬ್ಬ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಹೇಗಿದೆ ಫುಲ್ಲು ಗ್ರೀನ್ರಿ. ಅದ್ರ ಮೇಲೆ ಸನ್ಲೈಟ್ ಬೀಳ್ತಾ ಇರೋದಕ್ಕೆ ಒಳ್ಳೆ ಗೋಲ್ಡನ್ ಶೇಡು, ಯೆಲ್ಲೋ ಕಲರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ವಾವ್. ಎಷ್ಟು ಚೆನ್ನಾಗಿದೆ ಅಲ್ಲ ಅಲ್ಲೆಲ್ಲ ಜಾಗ. ಅಣ್ಣ ಏನು ಗಿಡ ಅಣ್ಣ ಇದು ಇಷ್ಟೊಂದು ಬೆಳೆದಿದೆಯಲ್ಲ? ಇದಾ? ಓಯ್ ಎಂತ ಮರೆಯ, ಇದು ಗೊತ್ತಿಲ್ಲ ನಿನಗೆ? ಏನಿದು? ದಿನ ಬೆಳಗ್ಗೆ ಎದ್ದು ಕುಡಿತೀರಲ್ಲ ನೀವು ಸಿಟಿ ಜನ, ಬೆಡ್ ಕಾಫಿ ಅಂತ. ಇದು ಕಾಫಿ ಬೀಜ ಮಾರಾಯರೆ. ಇದೇನಾ ಕಾಫಿ? ಇದು ಕಾಫಿ ಬೀಜ ಮಾರಾಯರೆ. ಓಕೆ, ಅದೇನು ವಿಳೆದೆಲೆನಾ? ಅದು ವಿಳೆದೆಲೆ ಅಂತ ತುಂಬ ಜನ ಅನ್ಕೊಂತಾರೆ ಮಾರಾಯರೆ, ಆದರೂ ಅದು ವಿಳೆದೆಲೆ ಅಲ್ಲ. ಮತ್ತೇನದು? ಕಪ್ಪು ಬಂಗಾರ ಅಂತ ಕರೆಯೋ ಕಾಳು ಮೆಣಸು ಬರುತ್ತೆ ಗೊತ್ತಾ? ಕಪ್ಪು ಮೆಣಸು, ಇದು ಮೆಣಸು ಮಾರಾಯರೆ. ಅದು ಮುಂದೆ ತೋರಿಸುವ. ಹೌದು ಸ್ನೇಹಿತರೆ, ಎಷ್ಟೋ ಜನ ಕಾಫಿ ನಾಡು ಅಂದಿದ ತಕ್ಷಣ ಚಿಕ್ಕಮಗಳೂರು ಒಂದೇ ಅಂತ ಅನ್ಕೊತಾರೆ. ಹೌದು, ಚಿಕ್ಕಮಗಳೂರು ಕಾಫಿ ನಾಡೇ ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಕಾಫಿ ವಿಷಯದಲ್ಲಿ ಸಕಲೇಶ್ಪುರ ಕೂಡ ತುಂಬ ಅದರದೇ ಆದಂಥ ಕೊಡುಗೆ ಕೊಟ್ಟಿದೆ. ಸಕಲೇಶ್ಪುರದಲ್ಲಿ ಸರಿಸುಮಾರು ಸಾವಿರಾರು ಎಕರೆಗಳು ಕಾಫಿ ಅವಲಂಬಿತವಾದಂಥ ಬೆಳೆ ಇದೆ. ಕಾಫಿ ಮತ್ತು ಕಾಳು ಮೆಣಸು ಇಲ್ಲಿ ನೀವು ರೋಡಲ್ಲಿ ಅಕ್ಕಪಕ್ಕ, ರಸ್ತೆ ಅಕ್ಕಪಕ್ಕ ಎಲ್ಲೇ ಹೋದರೂ ನೋಡ್ಬೋದಂಥ ಬೆಳೆ. ತುಂಬ ಇಳಿಜಾರು ಪ್ರದೇಶ ಇರುವಂಥ ಜಾಗದಲ್ಲಿ ನಿಮಗೆ ಕಾಫಿ ಬೆಳೆ ಹಾಗೂ ನಿಮಗೆ ಶುಂಠಿ ಮತ್ತು ಕಾಳು ಮೆಣಸು ಬೆಳೆ ಬೆಳೆಯೋದು ಈಸಿ ಪದ್ಧತಿ. ಇದೆಲ್ಲ ಏನು ಕಾಣಿಸ್ತಾ ಇದೆ, ಬರ್ತದೆ. ಇದೆಲ್ಲ ಏನು ಕಾಣಿಸ್ತಾ ಇದೆ, ಇದು
ಹಣ್ಣಾಗಿ ಕೆಂಪು ಕಲರ್ ಬರುತ್ತೆ. ಆ ನಂತರ ಇವರು ಬಿಡಿಸ್ಬಿಟ್ಟು ಅದನ್ನು ಒಣಗಿಸಿ ಕಾಫಿ ಬೀಜ ಮಾಡ್ತಾರೆ. ನೋಡಿ ಈ ಮಟ್ಟಕ್ಕೆ ಹಣ್ಣಾಗುತ್ತೆ ಇದು. ಈ ಥರ ಹಣ್ಣಾದ ಮೇಲೆ ಇದನ್ನು ಸಿಗಿದ್ರೆ ಒಳಗಡೆ ಇದ್ರ ಸುಳಿದ್ರೆ ಇದ್ರ ಒಳಗಡೆ ನಿಮಗೆ ಕಾಫಿ ಸಿಗುತ್ತೆ, ಬೀಜ ಸಿಗುತ್ತೆ. ಅದನ್ನೇ ಕ್ರಷ್ ಮಾಡಿ ನಮಗೆ ಕಾಫಿ ಪೌಡ್ರಾಗಿ ಕೊಡುವಂಥದ್ದು. ಇದು ಕಾಫಿ ಬೆಳೆ ಬೆಳೆಯುವಂಥ ಒಂದು ಪ್ಲ್ಯಾಂಟು. ತುಂಬ ಚೆನ್ನಾಗಿದೆ. ರಸ್ತೆ ಅಕ್ಕಪಕ್ಕ ಎರಡೂ ಕಡೆಯಲ್ಲೂ ಕಾಫಿ ಬೆಳೆ ಇದೆ ಇಲ್ಲಿ. ಹಾಗೆ ಬಂದುಬಿಟ್ಟು ನೋಡಿ, ಅದು ಬಂದು ನಿಮಗೆ ಎಲ್ಲರಿಗೂ ನೋಡೋದಕ್ಕೆ ಏನು ಅನಿಸುತ್ತೆ, ವಿಳೆದೆಲೆ ಥರ ಇದೆ. ಅದು ವಿಳೆದೆಲೆ ಅಂತ ಅನಿಸುತ್ತೆ ದೂರದಿಂದ ನೋಡಿದ್ರೆ. ಆದರೆ ಅದು ವಿಳೆದೆಲೆ ಅಲ್ಲ, ಅದು ಬಂದು ಕಾಳು ಮೆಣಸು. ಕರಿ ಮೆಣಸು ಏನು ಬರುತ್ತಲ್ಲ, ಕಪ್ಪು ಬಂಗಾರ ಅಂತಲೇ ಕರೀತಾರೆ. ಕಾಳು ಮೆಣಸು ಅದರಲ್ಲಿ ಬರುತ್ತೆ. ಗೊನೆ ಗೊನೆ ಏನಿದೆಯಲ್ಲ ಅದರಿಂದ ಬಲ್ತ್ ಮೇಲೆ ನಿಮಗೆ ಕಾಳು ಮೆಣಸು ಬರುತ್ತೆ. ಆ ಕಾಳು ಮೆಣಸನ್ನ ಬಿಡಿಸ್ಬಿಟ್ಟು ತುಂಬ ಒಳ್ಳೆ ಬೆಲೆಗೆ ಕಾಳು ಮೆಣಸನ್ನ ಮಾರ್ಕೊತಾರೆ. ಇಲ್ಲಿನ ಜನಗಳು ಕಾಳು ಮೆಣಸಿನಲ್ಲಿ ಕೋಟ್ಯಾಧಿಪತಿಗಳಾಗಿರುವಂಥ ಜನ ಬೇಜಾನ್ ಜನ ಇದ್ದಾರೆ. ಉದಾಹರಣೆಗೆ ಲವ್ ಮಾಕ್ಟೈಲ್ 2ನಲ್ಲಿ ನಮ್ಮ ಸೆಕೆಂಡ್ ಹೀರೋಯಿನ್ ಅವ್ರ ತಾತ ರೇಂಜ್ ರೋವರ್ ಕಾರ್ನ ಕಾಳು ಮೆಣಸು ಮಾರ್ಬಿಟ್ಟು ತೊಗೊಂಬಂದಿರ್ತಾರೆ ಸ್ನೇಹಿತರೆ. ಡೌಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಓಕೆ.